ಕಾವ್ಯ ದಿವ್ಯಾ ವ್ಲಾಗ್ಸ್ನ ನಿಮ್ಮ ದಿವ್ಯಾ ಗೌಡ. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಲೇಬರ್ಸ್ ಬಂದಿದ್ದಾರೆ. ಅದಕ್ಕೋಸ್ಕರ ಅಡುಗೆ ಮಾಡೋಕ್ಕೆ ಅಂತ ಅಮ್ಮ ಬೆಳಗ್ಗೆ 4-5 ಗಂಟೆನೇ ಎದ್ದು ಅಡುಗೆ ತಯಾರಿ ಎಲ್ಲ ಮಾಡ್ಕೋತಾ ಇದ್ದಾರೆ. ಇವಾಗ ಮತ್ತೆ ಅಮ್ಮ ಹೊಲದ ಹತ್ರ ಹೋದ್ರು ಲೇಬರ್ಸ್ನ ಕರ್ಕೊಂಡು. ಸೊ ಇವಾಗ ಮನೇಲಿರೋ ಕೆಲಸ ಮಿಕ್ಕಿರೋದು ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು. ಸೊ ಇವತ್ತಿನ ವ್ಲಾಗಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹಾಗಾದರೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸ ಅಂದರೆ ವಾಮ್ ವಾಟರ್ ಕುಡಿದ್ಬಿಡ್ತೀನಿ. ಒಂದು 1/4 ಲೀಟ್ರಷ್ಟು ವಾಮ್ ವಾಟರ್ ಕುಡಿತೀನಿ. ಬಿಕಾಸ್ ನನ್ನ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಹೈಡ್ರೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ನಾನು ನೀರು ಕುಡಿತೀನಿ. ಸೊ ಇವತ್ತು ನಮ್ಮಮ್ಮ ಆಲ್ರೆಡಿ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಮಾಡಿಟ್ಟಿದ್ದಾರೆ, ಅನ್ನ ಕೂಡ ಮಾಡಿಟ್ಟಿದ್ದಾರೆ. ಸೊ ಮುದ್ದೆ ಮಾಡಿ ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು. ಅದಕ್ಕೋಸ್ಕರ ಇವಾಗ ನೋಡಿ ಈ ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಇದಕ್ಕೆ ಕಾಯಿ, ಕಡಲೆಬೀಜದ ಪುಡಿ ಅಂದರೆ ಕಡಲೆಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಇದಕ್ಕೆ ಹಾಕಿದ್ದಾರೆ, ಉಪ್ಪು ಹಾಕಿ ಸೇರಿಸಿದ್ದಾರೆ. ಜಸ್ಟ್ ಒಗ್ಗರಣೆ ಕೊಟ್ಟು ಇದು ಸಾಂಬಾರಿಗೆ ಮತ್ತು ಸೊಪ್ಪಿಗೆ ಒಗ್ಗರಣೆ ಕೊಟ್ಟರೆ ಇದು ಮುಗಿಯುತ್ತೆ. ಅದಾದಮೇಲೆ ಮತ್ತೆ ಮುದ್ದೆ ಮಾಡೋಕ್ಕೆ ನಮ್ಮಮ್ಮ ಇವತ್ತು ಕೂಲರ್ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಮುದ್ದೆ ಮಾಡೋಕ್ಕೆ ಹೇಳ್ಬಿಟ್ಟಿದ್ರು. ಅಂದರೆ ಒಂದು 5-6 ಮುದ್ದೆ ಮಾಡೋಕ್ಕೆ ಹೇಳಿದರು. ಮನೆಯಲ್ಲಂದರೆ ನಮ್ಮಪ್ಪ ಮುದ್ದೆ ತಿಂತಾರೆ, ನಾನು ಒಂದೊಂದ್ಸರಿ ತಿಂತೀನಿ, ಇಲ್ಲಾಂದರೆ ಒಂದೊಂದ್ಸರಿ ತಿನ್ನಲ್ಲ. ಅದಕ್ಕೋಸ್ಕರ ಒಂದು 5 ಮುದ್ದೆ ಮಾಡು ಸಾಕು ಅಂತ ಹೇಳಿದರು. ಸೊ ಒಂದು 5-6 ಮುದ್ದೆ ಮಾಡೋಣ ಅಂತ ಇಟ್ಟಿದ್ದೆ. ಅದೇನಾಯಿತು ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಅದು ಗೊತ್ತಾಗಲಿಲ್ಲ ನನಗೆ. ಮುಂಚೆ ಆದರೆ ಈ ಥರ ಏನಾದರೂ ಮುದ್ದೆ ಕೆಡ್ತಿದೆ ಅಂದರೆ ಸ್ವಲ್ಪ ಹೆದರ್ಕೊಳ್ತಿದ್ದೆ. ಇವಾಗೇನು ಆ ಥರ ಹೆದರ್ಕೊಳ್ಳಲ್ಲ. ಎಕ್ಸ್ಪೀರಿಯೆನ್ಸ್ ಆಗ್ತಾ ರೂಢಿ ಆಗುತ್ತೆ ಹೆಂಗೆ ಅದನ್ನ ಸರಿ ಮಾಡೋದು ಅಂತ. ಸೊ ಫಸ್ಟ್ ಏನಿಲ್ಲ, ಸ್ವಲ್ಪ ಬಿಸಿ ನೀರು ಕಾಯಿಸ್ಬಿಟ್ಟು ಅದರೊಳಗಡೆ ಹಾಕಿದ್ರೆ, ಅಂದರೆ ಜಾಸ್ತಿ ನೀರು ಬಿಸಿಯಾಗಿರಬೇಕು. ತಣ್ಣೀರು ಹಾಕ್ಬಿಟ್ರೆ ಮುದ್ದೆ ಕೆಟ್ಟೋಗ್ಬಿಡುತ್ತೆ. ಸೊ ಈ ಥರ ಬಿಸಿನೀರು ಕಾಯಿಸ್ಬಿಟ್ಟು ಇದಕ್ಕೆ ಕೊಯ್ದುಬಿಟ್ರೆ ಸ್ವಲ್ಪ ಹಾಗೆ ತಿರುಬಾರ್ದು ಏನೋ, ಹಂಗೆ ಬಿಟ್ಟರೆ ಅದು ಮುದ್ದೆ ಆಮೇಲೆ ನಾವೆಲ್ಲ ಹೆಂಗೆ ಬೇಕೋ ಹಂಗೆ ತೊಳಸ್ಕೋಬೋದು. ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಹಾಗೆ ಬಿಟ್ಟು ಸ್ವಲ್ಪ ಹೊತ್ತು ಸಣ್ಣ ಉರಿಲಿ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದರೆ ಮುದ್ದೆ ಸರಿ ಹೋಗುತ್ತೆ. ಸೊ ನಾನು ನೆಕ್ಸ್ಟು ಮುದ್ದೆ ತೊಳಸ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಈ ಕೆಲಸ ಎಲ್ಲ ನಾನು ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನಮ್ಮಮ್ಮನೇ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು, ಅಂದರೆ ಇವಾಗ ಅಡುಗೆ ಆಗಲಿ ಮನೆ ಕ್ಲೀನಿಂಗ್ ಆಗಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊಲದಲ್ಲಿ ಲೇಬರ್ಸ್ನ ಕರ್ಕೊಂಡೋಗಿ ಅವ್ರ ಜೊತೆ ಸರಿಸಮನಾಗಿ ಕೆಲಸ ಮಾಡಬೇಕಂದ್ರೆ ತುಂಬ ಈಸಿ ಅಲ್ಲ ಗಾಯ್ಸ್. ನಿಜವಾಗ್ಲೂ ತುಂಬಾ ಕಷ್ಟ ಇರುತ್ತೆ. ಅದಕ್ಕೆ ಹೇಳೋದು, ರೈತರ ಕಷ್ಟ ಹೇಳೋಕ್ಕಾಗಲ್ಲ, ಅದನ್ನು ಮಾಡೋಕ್ಕೂ ಆಗಲ್ಲ, ಅನುಭವಿಸಿದವ್ರಿಗೆ ಗೊತ್ತು ಅಂತ. ನಮ್ಮ ಮನೇಲಿ ಡೈಲಿ ಮಜ್ಜಿಗೆ ಕಡಿಯೋಕ್ಕಾಗಲ್ಲ ಗೈಸ್. ನಮ್ಮಮ್ಮಗೆ ಅಷ್ಟೊಂದು ಟೈಮೆಲ್ಲ ಇರಲ್ಲ. ಅದಕ್ಕೋಸ್ಕರ ನಮ್ಮಮ್ಮ ನೈಟ್ ಎಪ್ಪಾಕಿಟ್ಟಿರ್ತಾರಲ್ಲ, ಬೆಳಗ್ಗೆ ಎದ್ಬಿಟ್ಟು ಅದ್ರ ಮೇಲಿರೋ ಕೆನೆ ಮಾತ್ರ, ಅಂದರೆ ಕೆನೆ ಏನಿರುತ್ತೋ ಅದನ್ನು ಮಾತ್ರ ತಕ್ಕೊಂಡು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಬಿಡ್ತಾರೆ. ಒಂದು 5 to 6 ಡೇಸ್ ಆದಮೇಲೆ ಅದನ್ನು ಕಡಿದ್ಬಿಟ್ಟು ಬೆಣ್ಣೆ ತೊಗೋತಾರೆ. ಆಗಿನ ಕಾಲದಲ್ಲೆಲ್ಲ ಡೈಲಿ ಮಜ್ಜಿಗೆ ಕಡಿಯೋರು ಮತ್ತು ಮನೆ ಕ್ಲೀನ್ ಮಾಡೋರು ಎಲ್ಲ ಮಾಡೋರು. ಇವಾಗ ಅಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇರಲ್ಲ. ಬಿಕಾಸ್ ಒಬ್ಬರೇ ಇರ್ತಾರೆ ಮನೇಲಿ, ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಇವತ್ತು ನಾವು ಡೈಲಿ ಬೇರೆಯವ್ರಿಗೆ ಹಾಲು ಹಾಕ್ತಾಯಿದ್ವಿ. ಇವತ್ತು ಯಾರೂ ಬಂದಿರಲಿಲ್ಲ, ಅದಕ್ಕೋಸ್ಕರ ತುಂಬ ಜಾಸ್ತಿನೇ ಹಾಲಿತ್ತು. ಸೊ ಕಾಯಿಸ್ಬಿಟ್ಟು ಕೆನೆ ತೆಗೆದುಬಿಡೋಣ ಅಂತ ಇವಾಗೆಲ್ಲನೂ ಅದನ್ನು ಒಂದು ತಪ್ಪಲೆಗೆ ಹಾಕ್ಬಿಟ್ಟು ಎತ್ತಿಟ್ಟು ಕಾಯಿಸ್ತಾ ಇದ್ದೆ. ನೋಡಿ ಗೈಸ್, ನಾನು ಏನೋ ಕೆಲಸ ಮಾಡ್ಕೋತಾ ಇದ್ದೆ. ನಾನು ಇಡಬೇಕಾದ್ರೆ ಅಂದ್ಕೊಂಡೆ ತುಂಬ ಕೇರಾಗಿ ಆಫ್ ಮಾಡಿಬಿಡ್ಬೇಕು ಮತ್ತು ಉಕ್ಕೋಗ್ಬಿಡುತ್ತೆ ಅಂತ. ಆದ್ರೂ ನಾವು ಯಾವಾಗಲೇ ಹಾಲು ಇಟ್ಬಿಟ್ರೂ ಮರ್ತೋಗ್ಬಿಟ್ಟು ಅದು ಉಕ್ಕೋಗ್ಬಿಡುತ್ತೆ. ಆ ಟೆನ್ಷನಿಗೆ ನಾವು ಆಫ್ ಮಾಡಬೇಕೋ ಇಲ್ಲ ನೀರು ಹಾಕ್ಬೇಕೋ ಗೊತ್ತೇ ಆಗಲ್ಲ. ಫುಲ್ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತೀವಿ. ಇಲ್ಲದೆ ಇರೋ ಸರ್ಕಸ್ ಎಲ್ಲ ಮಾಡಬೇಕಾಗುತ್ತೆ ಈ ಹಾಲಿಂದ. ಮತ್ತೆ ಪ್ರಾಬ್ಲಮ್ ಏನು ಅಂದರೆ ಅದು ಸ್ಟೋವೆಲ್ಲ ಕ್ಲೀನ್ ಮಾಡಬೇಕಲ್ಲ, ಅದೇ ಒಂದು ದೊಡ್ಡ ತಲೆನೋವು. ಅಡುಗೆ ಎಲ್ಲ ಮಾಡಿ ಲೇಬರ್ಸ್ಗೆ ಕೂಡ ಊಟ ಕಳಿಸ್ಬಿಟ್ಟೆ. ಅಪ್ಪ ಬಂದಿದ್ದರು, ಅವ್ರ ಕೈಲಿ ಕಳಿಸ್ದೆ. ಸೊ ಇವಾಗ ಏನಿದ್ರು ಮನೆ ಕೆಲಸ, ನೆಕ್ಸ್ಟು ಕ್ಲೀನಿಂಗೇ ಕೆಲಸ, ಅದೆಲ್ಲ ಆಗೋ ತನಕ ನಾನು ಊಟ ಮಾಡಲ್ಲ. ಸೊ ಈಗ ಅಡುಗೆ ಎಲ್ಲ ಮಾಡಿ ಜೋಡಿಸಿ ಅಪ್ಪ ಬಂದಿದ್ದರು ಊಟ ತೊಗೊಂಡು ಹೋಗೋಕ್ಕೋಸ್ಕರ ಅವ್ರ ಕೈಗೆ ಊಟ ಕಳಿಸ್ದೆ. ಸೊ ಅವ್ರಿಗೆ ಊಟ ಕಳಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಆಗುತ್ತೆ. ಆಮೇಲೆ ಬೇಕಾದರೆ ನಾವು ನಿಧಾನಕ್ಕೆ ಮನೆ ಕೆಲಸ ಮಾಡ್ಕೋಬೋದಲ್ವ. ಅವರೆಲ್ಲ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕರೆಕ್ಟ್ ಟೈಮಿಗೆ ಊಟ ಕಳಿಸಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಪಾಪ. ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಮನೆಗಳವ್ರು ಬೇಕಂದರೆ ನಾವು ಲೇಟಾಗಿ ಊಟ ಮಾಡ್ಕೋಬೋದು, ಲೇಟಾಗಿ ನಾವು ಮನೆಯನ್ನು ಕ್ಲೀನ್ ಮಾಡ್ಕೋಬೋದು. ಸೊ ಫಸ್ಟ್ ಕೆಲಸನೇ ನಮಗೆ ಅವರಿಗೆ ಊಟ ಕಳಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ ಆಗ್ಬಿಡುತ್ತೆ. ಅದೆಲ್ಲ ಆದಮೇಲೆ ಮತ್ತೆ ನಮಗೆ ಅಡುಗೆ ಎಲ್ಲ ಆದಮೇಲೆ ಸ್ಟವ್ ಕ್ಲೀನ್ ಮಾಡಿಲ್ಲ, ಒಲೆ ಕ್ಲೀನ್ ಮಾಡಿಲ್ಲ ಅಂದರೆ ಮನೆ ಕ್ಲೀನ್ ಮಾಡ್ದಂಗೆ ಅನಿಸ್ತಾ ಇರಲ್ಲ, ಚೆನ್ನಾಗಿ ಕಾಣಿಸ್ತಾನೆ ಇರಲ್ಲ. ನಮಗೆ ಏನೋ ಅಡುಗೆ ಮನೆಗೆ ಕ್ಲೀನ್ ಮಾಡಿಲ್ಲ ಅಂದರೆ ಅಲ್ಲಿ ಇರೋಕ್ಕೆ ಇಷ್ಟ ಆಗ್ತಾ ಇರಲ್ಲ. ಅಂದರೆ ಒಂಥರ ಗಲೀಜು ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಇವಾಗೆಲ್ಲ ಸ್ಟವ್ ಕ್ಲೀನ್ ಮಾಡ್ಕೊಬಿಡೋಣ. ಅದು ನೀಟಾಗಿಬಿಟ್ರೆ ನೆಕ್ಸ್ಟ್ ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ಫಸ್ಟ್ ಇವಾಗ ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆಗಳನ್ನು ಲಾಸ್ಟಿಗೆ ತೊಳೆಯೋಣ ಅಂತ ಹಾಗೆ ಕೂಡಿಟ್ಟಿದ್ದೆ. ಬಿಕಾಸ್ ನಮಗೆ ಮಾತ್ರ ಅಡುಗೆ ಮಾಡ್ಕೋಬೇಕಾದ್ರೆ ಮಧ್ಯೆ ತೊಳ್ಕೊಬಿಡ್ತೀನಿ ನಾನು. ಜಾಸ್ತಿ ಪಾತ್ರೆ ಮಾಡ್ಕೊಳಕ್ಕೋಗಲ್ಲ. ಇವತ್ತು ಸೊಪ್ಪಿನ ಸಾರು ಮಾಡಿದ್ದಲ್ವಾ, ಬಸ್ಸಾಂಬಾರು ಮಾಡಿದ್ರೆ ಪಾತ್ರೆ ಜಾಸ್ತಿನೇ ಬೀಳುತ್ತೆ. ಹಾಗೆ ಅಡುಗೆ ಮಾಡಬೇಕು, ಬೇಗ ಅವ್ರಿಗೆ ಕಳಿಸ್ಬೇಕು ಊಟ ಅಂತ ಬೇಗ ಅಡುಗೆ ಮಾಡಿ ಪಾತ್ರೆ ಎಲ್ಲ ಹಂಗೆ ಕೂಡಿಟ್ಟಿದ್ದೆ. ನೋಡಿ ಎಷ್ಟೊಂದು ಪಾತ್ರೆ ಇತ್ತು, ಎಲ್ಲ ಒಂದು 1/2 hour ಆಗಿದೆ ಇದಿಷ್ಟು ಪಾತ್ರೆ ತೊಳಿಬೇಕಂದ್ರೆ. ಅದಿಷ್ಟು ಪಾತ್ರೆ ತೊಳೆದು ಎತ್ತಿಟ್ಟು ಆಮೇಲೆ ಕಸ ಗುಡಿಸಿ ನೆಲ ಒರೆಸ್ಬಿಟ್ರೆ ಮನೆ ಕ್ಲೀನ್ ಆಗುತ್ತೆ. ಸೊ ಪಾತ್ರೆ ಎಲ್ಲ ತೊಳೆದು ನಮ್ಮ ಕಡೆ
ಫ್ಲೋರೈಡ್ ಜಾಸ್ತಿ ಇರೋದ್ರಿಂದ ಪಾತ್ರೆ ತೊಳೆದ್ಬಿಟ್ಟು ಹಾಗೆ ಇಡೋಕ್ಕಾಗಲ್ಲ, ಸ್ವಲ್ಪ ಒರೆಸಿಡಬೇಕು. ಇಲ್ಲಾಂದರೆ ಫ್ಲೋರೈಡ್ ಆ ಥರ ಉಪ್ಪು ಥರ ಹಾಗೆ ಕೂತ್ಬಿಟ್ಟಿರುತ್ತೆ ಪಾತ್ರೆಯಲ್ಲಿ. ಸೊ ಅದಕ್ಕೋಸ್ಕರ ಸ್ಟೀಲ್ ಪಾತ್ರೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಟು ಸಿಲ್ವರ್ ಪಾತ್ರೆ ಆ ಥರದ್ದೆಲ್ಲ ಸ್ವಲ್ಪ ಎತ್ತಿರ್ತಾ ಇದ್ದೀನಿ, ದೊಡ್ಡ ದೊಡ್ಡ ಪಾತ್ರೆ. ಸ್ಟೀಲ್ದು ಚಿಕ್ಕ ಚಿಕ್ಕದು ಲೋಟ ಆ ಥರದ್ದೇನೇ ಇದ್ರೂ ಇಟ್ಬಿಟ್ಟು ಅದು ಒಣಗಿಸಿ ಆಮೇಲೆ ಒಣಗಿಸ್ದಾದ್ಮೇಲೆ ಒರೆಸ್ಬಿಟ್ಟು ಪಾತ್ರೆಲಿ ಜೋಡಿಸ್ತೀವಿ. ಇಷ್ಟೆಲ್ಲ ಕೆಲಸ ನಾನು ಡೈಲಿ ಮಾಡಲ್ಲ ಗೈಸ್, ಮನೇಲಿದ್ದರೆ ಮಾತ್ರ. ಅದು ಫ್ರೀ ಇದ್ದರೆ ನನಗೆ ಬೇರೆ ಏನೂ ಕೆಲಸ ಇಲ್ಲ ಅಂದರೆ ನಮ್ಮಮ್ಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವರಿಗೆ ಹೊಲ್ದ ಹತ್ರ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅನ್ಬೇಕಾದ್ರೆ ಮಾತ್ರ ನಾನು ನಮ್ಮಮ್ಮಗೆ ಈ ಥರ ಎಲ್ಲ ಎಲ್ಪ್ ಮಾಡ್ತೀನಿ. ಅಂದರೆ ಮನೇಲಿದ್ದಿದ್ರೆ ಡೈಲಿ ಟಿಫನ್ನು ನಮ್ಮನೆಯವ್ರಿಗೆ ಆದರೆ ನಾನು ಮಾಡ್ತೀನಿ. ಹೊಲ್ದ ಹತ್ರ ಏನಾದರೂ ಲೇಬರ್ಸ್ ಬಂದರೆ ಅಮ್ಮನೇ ಮಾಡ್ತಾರೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಅವ್ರ ರೂಟೀನ ಬೆಳಗ್ಗೆ 4 ಗಂಟೆ 5 ಗಂಟೆ ಇದ್ದಾನೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಒಂದು ಸರಿ ಬೆಳಗ್ಗೆ ಎದ್ದುಬಿಟ್ಟು ಕಸ ಎಲ್ಲ ಗುಡಿಸಿ ಹೊರಗಡೆ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಅಡುಗೆ ಎಲ್ಲ ಮಾಡಿಕೊಂಡು ಮತ್ತು ಲೇಬರ್ಸ್ನ ಕರ್ಕೊಂಡು ಹೊಲ್ದ ಹತ್ರ ಹೋಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಟೈಮ್ ಆಗೋಲ್ಲ ಅಂದ್ಬಿಟ್ಟು ಅವ್ರು ಬೆಳಗ್ಗೆ ಹೊತ್ತು ಬೇಗನೆ ಎದ್ಬಿಟ್ಟು ಇಷ್ಟೆಲ್ಲ ಕೆಲಸ ಅವ್ರೊಬ್ಬರೇ ಮಾಡ್ಕೋತಾರೆ. ಏನೂ ಇಲ್ಲ ಲೇಬರ್ಸ್ ಬಂದಿಲ್ಲ ಅಂದರೆ ಮಾತ್ರ ನಾನು ಮನೇಲಿದ್ದರೆ ನಾನೇ ಟಿಫನ್ ಮಾಡ್ತೀನಿ. ಇಲ್ಲ ಅಡುಗೆ ಆದರೆ ಅಡುಗೆನೂ ನಾನೇ ಮಾಡ್ತೀನಿ. ಮನೇಲಿದ್ದರೆ ಇಲ್ಲ ಆಫೀಸ್ಗೆ ಹೋದಾಗ ಅಮ್ಮನ ಮಾಡ್ತಾರೆ. ಅಫ್ಕೋರ್ಸ್ ನಾನಿರಲ್ಲ, ಸೊ ಅಮ್ಮ ಮಾಡ್ಕೋತಾರೆ. ಮನೆ ಮೇಂಟೈನ್ ಮಾಡೋದು ಅಷ್ಟು ಈಸಿ ಇಲ್ಲ ಗೈಸ್, ತುಂಬಾ ಕಷ್ಟ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅಂದರೆ ಇದೆಲ್ಲ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಮನೇಲಿ ಒಂದು ಹೆಣ್ಣಿರ್ತಾಳಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವಳು ಎಷ್ಟು ಆ್ಯಕ್ಟಿವ್ ಆಗಿರ್ತಾಳೆ, ಹೇಗೆ ಬ್ಯಾಲೆನ್ಸ್ ಮಾಡ್ತಾಳೆ, ಆ ಕಡೆ ಮಕ್ಕಳು, ಸಂಸಾರ, ಕೆಲಸ, ಮನೆ ಕೆಲಸ, ಹೊಲ್ದದ ಕೆಲಸ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಾಳೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಜವಾಗ್ಲೂ ಇದು ಎಲ್ಲರ ಕೈಲೂ ಸಾಧ್ಯ ಅಲ್ಲ. ನೆಕ್ಸ್ಟ್ ಊಟ ಮಾಡೋಣ ಅಂತ ಊಟ ಇಟ್ಕೊಂಡಿದ್ದೀನಿ ಗೈಸ್. ಇದು ಒಂಥರ ಆರೋಗ್ಯಕರವಾದ ಊಟ ಅಂತಲೇ, ಅಡುಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಹಳ್ಳಿ ಕಡೆ ಸಿಟಿ ಕಡೆ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಕೆಲಸ ಎಲ್ಲ ಆಯಿತು. ನನಗೆ 4-5 ದಿನದಿಂದ ಜ್ವರ ಮತ್ತು ನೆಗಡಿ ಆಗಿತ್ತು. ಅದಕ್ಕೋಸ್ಕರ ಒಂದು ಟೀ ಮಾಡ್ಕೊಳ್ಳೋಣ ನೆಗಡಿಗೆ ಅಂತ ಹೇಳ್ಕೊಂಡು ಒಂದು ಟೀ ಮಾಡ್ತಾಯಿದ್ದೀನಿ. ಇದನ್ನು ಕಲ್ಕಟ್ ಚಾ ಅಂತ ಕರೀತಾರೆ ಮಲೆನಾಡು ಸೈಡು. ಇದಕ್ಕೆ ಏನಿಲ್ಲ, ಒಂದು 3 ಮೆಣಸು, ಒಂದು ಚಿಟಿಕೆಯಷ್ಟು ಚಕ್ಕೆ, 1 ಲವಂಗ, 1 ಏಲಕ್ಕಿ, ಇದಿಷ್ಟನ್ನು ಹಾಕಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಫಸ್ಟ್ ಏನಪ್ಪ ಅಂದರೆ ಫಸ್ಟ್ ಈ ಡಿಕಾಕ್ಷನ್ ಮಾಡ್ಕೋಬೇಕು. ಈ ಡಿಕಾಕ್ಷನ್ಗೆ ಸ್ವಲ್ಪ ನೀರಿಟ್ಬಿಟ್ಟು ನಾವು ಕುಟ್ಟಿರೋ ಪುಡಿನ ಆ್ಯಡ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮನೇಲಿ ಶುಂಠಿ ಇದ್ದರೆ ಶುಂಠಿನೂ ಕೂಡ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಸ್ಟ್ರಾಂಗಾಗೆ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಕೋಲ್ಡ್ ಇರೋದ್ರಿಂದ. ಅದ್ರ ಜೊತೆಗೆ ಟೀ ಪೌಡರ್ನ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಇದು ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಸ್ಕೋಬೇಕು ಚೆನ್ನಾಗಿ, ಅದ್ರ ರಸ ಎಲ್ಲ ಬಿಡೋ ತನಕ ಫಸ್ಟು ಡಿಕಾಕ್ಷನ್ ಮಾಡಿ ಇಟ್ಕೋಬೇಕು. ಇದು ಕುದ್ದಾದಮೇಲೆ ಸಪ್ರೇಟಾಗಿ ಸೋಸ್ಕೊಂಡು ಎತ್ತಿಟ್ಕೋಬೇಕು. ಅದು ಬಿಸಿ ಹಾಗೆ ಇರಬೇಕು, ಆರಬಾರ್ದು. ಮಲೆನಾಡು ಸೈಡು ಇದನ್ನು ಕಲ್ಕಚ್ಚ ಅಂತ ಕರೀತಾರೆ. ಅಂದರೆ ನಾವು ಅವಾಗವಾಗ ಮಾಡ್ಕೋತೀವಿ ಮನೇಲಿ, ಸ್ವಲ್ಪ ಜಾಸ್ತಿ ಕೋಲ್ಡ್ ಏನಾದರೂ ಈ ಥರ ಆದಾಗ. ಅಂದರೆ ಏನಂದರೆ ಟೀ ಪೌಡ್ರ್ ಹಾಕಿದ್ರೆ ಇದನ್ನು ಕಲ್ಕಚ್ಚ ಅಂತ ಕರೀತಾರೆ. ಇಲ್ಲಾಂದರೆ ನಮ್ಮ ಸೈಡ್ ಏನು ಮಾಡ್ತಾರೆ ಅಂದರೆ ಈ ಥರ ಟೀ ಪೌಡ್ರ್ ಹಾಕಲ್ಲ, ಸ್ವಲ್ಪ ಅರಿಶಿನ ಇದ್ರ ಜೊತೆಗೆ ಬೆಳ್ಳುಳ್ಳಿ ಸೇರಿಸಿ ಮಾಡ್ಕೋತಾರೆ. ಅದನ್ನು ಶುಂಠಿ ಕಾಫಿ ಅಂತ ಕರಿತೀವಲ್ಲ ಅದೇನೆ. ಸ್ವಲ್ಪ ಡಿಫ್ರೆನ್ಸ್ ಏನಂದರೆ ಇದಕ್ಕೆ ಟೀ ಪೌಡ್ರ್ ಎಕ್ಸ್ಟ್ರಾ ಹಾಕ್ತೀವಿ ಅಷ್ಟೇ. ಮತ್ತು ಒಂದು ಲೋಟದಷ್ಟು ಹಾಲನ್ನ ತೊಗೊಂಡು ಸಪ್ರೇಟಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟ ಇಲ್ಲ ಅಂದವರು ಸಕ್ಕರೆನ ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟು ನಮಗೆ ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಂಡು ನಾವು ಆಲ್ರೆಡಿ ಮಾಡಿಟ್ಟಿದ್ವಲ್ಲ ಡಿಕಾಕ್ಷನ್ನ, ಅದನ್ನು ನಮಗೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡಿಕೊಂಡು ಕುಡಿಯೋದು ಅಷ್ಟೇ. ಸೊ ಇಷ್ಟೇ ಕಲ್ಕಟ್ ಚಾ ಗೈಸ್. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ನಿನ್ನೆ ಬೆಂಗಳೂರಿಂದ ಬರ್ತಾ ಸ್ವಲ್ಪ ಬಟ್ಟೆ ವಾಶ್ ಮಾಡೋದು ತಂದಿದ್ದೆ, ಅದನ್ನೆಲ್ಲ ವಾಶ್ ಮಾಡ್ಕೋಬೇಕಿತ್ತು. ಅದನ್ನು ಬ್ಯಾಗಲ್ಲಿಟ್ಟು ನಿನ್ನೆ ಮರ್ತುಬಿಟ್ಟಿದ್ದೆ. ಸೊ ಇವತ್ತು ಅದನ್ನೆಲ್ಲ ತೊಗೊಂಡ್ಬಿಟ್ಟು ವಾಷಿಂಗ್ ಹಾಕೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ಬ್ಲ್ಯಾಂಕೆಟ್ಸು ನಮ್ಮಮ್ಮ ಬೆಳಗ್ಗೆ ಎದ್ಬಿಟ್ಟು ಕಸ ಗುಡಿಸಿರ್ತಾರೆ, ಬಟ್ ಅವ್ರಿಗೆ ಇದನ್ನೆಲ್ಲ ಆಸೋಷ್ಟರಲ್ಲೂ ಟೈಮ್ ಇರಲ್ವಲ್ಲ, ಅದಕ್ಕೋಸ್ಕರ ಹಂಗೆ ಬಿಟ್ಟಿರ್ತಾರೆ. ಇದನ್ನೆಲ್ಲ ನಾವು ಲಾಸ್ಟಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡಬೇಕಾದ್ರೇ ಇದನ್ನೆಲ್ಲ ಹಾಸ್ಬಿಡ್ತೀನಿ. ನನಗೆ ಬೆಡ್ರೂಮ್ ಚೆನ್ನಾಗಿರ್ಬೇಕಂದ್ರೆ ಬ್ಲ್ಯಾಂಕೆಟ್ಸ್ ನೀಟಾಗಿ ಹಾಸಿರಬೇಕು ನನಗೆ ಬೆಡ್ ಮೇಲೆ ಯಾವಾಗ್ಲೂ ಅಷ್ಟೇ. ಈಗ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೆ. ಸ್ವಲ್ಪ ವೈಟ್ ಬಟ್ಟೆ ಎಲ್ಲ ಹ್ಯಾಂಡ್ ವಾಶೇ ಮಾಡಿಬಿಡ್ತೀನಿ, ಇಲ್ಲ ಬೇರೆ ಡೈಲಿ ಯೂಸ್ದೆಲ್ಲ ಮಿಷಿನ್ಗೆ ಹಾಕ್ಬಿಡ್ತೀವಿ ನಾವು. ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ಅಷ್ಟರಲ್ಲಾಗಲೇ ಮತ್ತೆ ಅಪ್ಪ ಬಂದು ಲೇಬರ್ಸ್ಗೆ ಕಾಫಿ ಟೀ ಬೇಕು ಅಂತ ಅಂದರು. ಅದಕ್ಕೋಸ್ಕರ ಅವರಿಗೆ ಟೀ ಮಾಡಿಕೊಡ್ತಾ ಇದ್ದೆ. ಹೊಲ್ದತ್ರ ಕೆಲಸ ಮಾಡೋಕ್ಕೆ ಬಂದವರೇ ಲೇಬರ್ಸು ಅಂದರೆ ಅವರಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೆ 2 ಊಟ 1 ಟೀ ಅಥವಾ ಕಾಫಿ ಕೊಡಲೇಬೇಕು. ಕೆಲವರು ಮಧ್ಯಾಹ್ನ ತನಕನೇ ಕೆಲಸ ಮಾಡ್ತಾರೆ, ಅವರಿಗಾದರೆ 1 ಊಟ 1 ಟೀ ಅಥವಾ ಕಾಫಿ ಕೊಡ್ತೀವಿ. ಸೊ ಕೆಲವರು ಒಂದೊಂದು ಸರಿ ಊಟ ಬೇಡ ಮಧ್ಯಾಹ್ನ ಟೈಮು ಕಾಫಿ ಟೀ ಅಥವಾ ಏನಾದರೂ ಸ್ನ್ಯಾಕ್ಸ್ ಕೊಡಿ ಅಂತಾರೆ, ಸ್ನ್ಯಾಕ್ಸ್ ಕೊಡ್ತೀವಿ. ಗೈಸ್ ಇಷ್ಟೆಲ್ಲ ಕೆಲಸ ಮಾಡಿ ನಾನು ಕೂಡ ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ನೆಲ್ಲ ಮರ್ತೋಗ್ಬಿಟ್ಟಿದ್ದೆ. ಸೊ ಇವಾಗ ಬಟ್ಟೆನೆಲ್ಲ ಒಣಗಾಕ್ತಾ ಇದ್ದೀನಿ. ಸೊ ಸಂಡೇ ಹೇಗೆ ಮುಗಿಯುತ್ತೆ ಅಂತಲೇ ಗೊತ್ತಾಗಲ್ಲ, ಬೆಳಗ್ಗೆಯಿಂದ ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ. ಸೊ ಇವತ್ತೊಂಥರ ಫುಲ್ ಡೇ ಬ್ಯುಸಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೆಳಗ್ಗೆಯಿಂದನೂ ಸ್ವಲ್ಪನೂ ನನಗೆ ರೆಸ್ಟ್ ಮಾಡಿದೆ ಅಂತ ಅನಿಸೇ ಇಲ್ಲ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ಇದ್ದೆ. ಹಾಗೆ ಮತ್ತೆ ನಾನು ಇದೆಲ್ಲ ಮಾಡಿಕೊಂಡು
ಹೊಲ್ದ ಹತ್ರ ಹೋಗೋಣ, ಸ್ವಲ್ಪ ಹೊಲ್ದ ಹತ್ರ ಏನೋ ಹೊಸ್ದಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹೊರತಾಗಿ ಏನೋ ಬೆಳೆ ಇಡಬೇಕು ಅಂತ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ನಾನು ಆಲ್ರೆಡಿ ಹೇಳ್ದಾಗೆ ನಾನು ಹೊಲ್ದ ಹತ್ರ ಏನೋ ಮಾಡ್ತಿದ್ದಾರೆ ಅಂತ ಅನ್ನಲ್ಲ, ಸೊ ನಾನು ಕೂಡ ಬಂದೆ. ನೋಡಿ ಏನೋ ಡ್ರಿಪ್ ಪೈಪೆಲ್ಲ ಎತ್ತಿಡ್ತಿದ್ದಾರೆ. ಇದು ಅಂದರೆ ಲಾಸ್ಟ್ ಟೈಮು ಒಂದು ಬೆಳೆ ಆದ ತಕ್ಷಣ ಇದನ್ನೆಲ್ಲ ಎತ್ತಿಟ್ಬಿಟ್ಟಿರ್ತೀವಿ, ಯಾಕಂದರೆ ಹೊಲ ಎಲ್ಲ ಮತ್ತೆ ಗೇಯಿಸ್ಬೇಕು, ಅರ್ಗಿಸ್ಬೇಕಲ್ವ, ಅದಕ್ಕೋಸ್ಕರ ಇದನ್ನೆಲ್ಲ ಎತ್ತಿಟ್ಟಿರ್ತಾರೆ. ಮತ್ತು ಹೊಸ ಬೆಳೆ ಹಾಕ್ಬೇಕಾದ್ರೆ ಮತ್ತೆ ಎಲ್ಲ ಸೆಟಪ್ ಮಾಡಬೇಕು, ರೀಸೆಟಪ್ ಮಾಡಬೇಕು ಎಲ್ಲನೂ. ಅದನ್ನೆಲ್ಲ ಡ್ರಿಪ್ ಪೈಪ್ ವಯರೆಲ್ಲ ಮತ್ತೆ ಸೆಟಪ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಮಲ್ಚಿಂಗ್ ಪೇಪರ್ ಏನೋ ಹಾಕ್ತಾ ಇದ್ದಾರೆ. ಫಸ್ಟ್ ಟೈಮ್ ಈ ಥರ ನಾವು ಹೊಸ್ದಾಗಿ, ಅಂದರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಈ ಥರ ಆಗ್ತಾ ಇರೋದು ನಮ್ಮ ಹೊಲದಲ್ಲಿ. ಸೊ ಅದನ್ನು ಮಾಡ್ತಾಯಿದ್ರು. ಹಾಗೆ ಗಾಯ್ಸ್, ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.